ಹಾಯ್ ಫ್ರೆಂಡ್ಸ್, ಈ ಪ್ರತಿಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನಮ್ಮ ಅಕ್ಕನ ಹೊಲಕ್ಕೆ ಬಂದಿದ್ದೀವಿ. ಹೊಲ ಹೇಗಿದೆ ಏನು ಅಂತ ಎಲ್ಲ ತೋರಿಸ್ತೀನಿ. ಇದು ನೋಡಿ ಸುಗಂಧರಾಜ ಹೂವು. ಇದನ್ನು ಕೀಳಕ್ಕೆ ಬಂದಿದ್ದೀವಿ. ಬೆಳಗ್ಗೆನೇ ಎದ್ದು ರಜಕ್ಕೆ ಬಂದಾಗ ನಮ್ಮ ಅಕ್ಕ ಕೀಳ್ತಾ ಇದ್ದಾಳೆ. ಪೂಜಾ ಹಾಯ್ ಮಾಡು. ಹಾಯ್. ನೋಡಿ, ಬೆಳಗ್ಗೆ ಎದ್ದರೆ ಇದೇ ಕೆಲಸ. ಹೂವಿನ ರೇಟ್ ಎಷ್ಟಿದೆ? ಇದೆ ಒಂದು 80 ರೂಪಾಯಿ. ಎಷ್ಟು ಕಮ್ಮಿ ರೇಟ್ ಇದೆ ನೋಡಿ ಹೂವಿಂದು. ಆದರೂ ಹಚ್ಚಿ ಬೆಳೆದು ಮಾರ್ತಾಯಿದ್ದಾರೆ. ಚೆನ್ನಾಗಿದೆ ತೋಟ ಎಲ್ಲ, ನೀವೇ ನೋಡ್ಬೋದು. ಬಟ್ ಹೂ ಸ್ವಲ್ಪ ಕಮ್ಮಿ ಇದೆ. ಬರ್ತಾ ಬರ್ತಾ ಜಾಸ್ತಿ ಆಗುತ್ತಲ್ವ? ಬೆಳಗ್ಗೆ ಇದ್ರೆ ಇದೇ ಕೆಲಸನಾ ಬಾವುಗೂ ನಿಂಗೂ? ಬೆಳಗ್ಗೆ ಎದ್ದು ಅಂದರೆ ಕಾಫಿ ಕುಡಿದು ಬಂದ್ಬಿಟ್ಟು ಹೊಲಕ್ಕೆ. ಒಂದು 7:30-8 ಗಂಟೆ ಅಷ್ಟೊತ್ತಿಗೆ ಅಷ್ಟು ಹೂ ಹರ್ಕೊಂಡು ಮನೆಗೆ ಹೋಗ್ತೀವಿ. ಮನೆಗೆ ಹೋಗ್ತೀಯ? ಹುಡುಗರ ಮಕ್ಕಳು ಬಿಟ್ಟು ಬಂದಿರ್ತೀಯ. ಮತ್ತು ಈ ಹೊಲದ ಬಗ್ಗೆ ಏನು ಹೇಳ್ತೀಯ? ಏನು ಹೇಳೋದು ಅಂದರೆ, ಇದರಿಂದ ಉಪಯೋಗ ತುಂಬ ಆಗಿದೆ ನಮಗೆ. ಬಂದರೆ ಒಂದು ಸ್ವಲ್ಪ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಮಾರ್ನಿಂಗು ಒಂಥರ ಚೆನ್ನಾಗಿದೆ ವಾತಾವರಣಕ್ಕಿಂತ ಈ ಕೆಲಸದಲ್ಲಿ ಏನೋ ಒಂಥರ ಖುಷಿ. ಹಂಗಾಗಿ ನಾವು ಬೆಳಗ್ಗೆನೆ ಬರ್ತೀವಿ ಹೊಲಕ್ಕೆ. ಬೆಳಗ್ಗೆ ಎದ್ದು ಕಾಫಿ ಕುಡಿದು ಹೊಲಕ್ಕೆ ಬಂದು ಈ ಕೆಲಸ ಮಾಡ್ತೀವಿ. ತುಂಬ ಖುಷಿಯಾಗತ್ತೆ ಬೆಳಗ್ಗೆ ಮಾರ್ನಿಂಗ್ ಈ ಕೆಲಸ ಮಾಡಬೇಕಂದ್ರೆ ಒಂಥರ ಖುಷಿ. ಯಾಕಂದರೆ ಒಳ್ಳೆ ವಾತಾವರಣ, ಬೆಳಗ್ಗೆ ತಂಪತ್ತು. ಎಷ್ಟು ವರ್ಷ ಆಯ್ತು ಇದನ್ನು ಮಾಡಕತ್ತೆ ನೀವು? ಮಾಡ್ತಾ ಇದ್ದೆ ಒಂದು 5-6 ವರ್ಷ ಆಯಿತು. ಭಾವನ ಬಗ್ಗೆ ಹೇಳು. ಭಾವ ಹೆಂಗೆ ಕೆಲಸ ಮಾಡ್ತಾರೆ? ಅವರೇ ಪಾಪ ಜಾಸ್ತಿ ಶ್ರಮ ಪಡೋದು ಅವರೇ ನಮ್ಮ ಹೊಲದಲ್ಲಿ. ನಾನು ಎಂತ ಇಲ್ಲ, ಹೂವು ಒರೆಯಕ್ಕೆ ಬರ್ತೀನಿ ಬೆಳಗ್ಗೆ. ಇನ್ನೆಲ್ಲ ಬೆಳೆಸೋದು, ಗೊಬ್ಬರ ಹಾಕೋದು, ಗೊಬ್ಬರ ಎಲ್ಲ ಹಾಕಕ್ಕೆ ಬರ್ತೀವಿ. ಆದರೆ ಇದರದ್ದೆಲ್ಲ ತುಂಬ ಶ್ರಮ ಪಡೋದು ನಮ್ಮ ಮನೆಯವರು. ನೋಡಿ, ಇದೆ ಸುಗಂಧರಾಜ ಹೂವು. ನಾನು ಬರೀ ವಿಡಿಯೋ ಮಾಡ್ತಿದ್ದೀನಿ ಅನ್ಕೋಬಿಡಿ. ನಾನು ಸ್ವಲ್ಪ ಕಿತ್ತಿದ್ದೀನಿ, ಕಿತ್ತು ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸ್ಪೀಡಾಗಿ ಕೈಕೊಂಡು ಹೋಗ್ತಿದ್ದಾಳೆ. ನೋಡಿ ಈ ಥರ ಜೋಳಿಗೆ ಮಾಡಿಕೊಂಡು ಹಿಡಿತಾರೆ ನೋಡಿದೆ. ಇದೇ ಕೆಲಸ ನಮ್ಮ ಅಕ್ಕಂದು. ಅದಕ್ಕೆ ಊರಿಗೆ ಬರಲ್ಲ ಅಂತಾರೆ. ಯಾವಾಗಾದ್ರೂ ನಾವು ಹೂ ಕೀಳಬೇಕು, ಊರಿಗೆ ಬರಲ್ಲ ಅಂತಾರೆ. ನೋಡಿರಲ್ಲ ಇದು ಯಾವ ಥರ ಇದೆ ತೋಟ ಅಂತ. ಸುಗಂಧರಾಜ ಹೂವಿನ ಎಷ್ಟು ಕೆಲಸ ಇರುತ್ತೆ ಅಂತ ನೋಡಿ ನೀವು. ನಮ್ಮ ಭಾವನ ಹತ್ರ ಹೋಗೋಣ ಬನ್ನೀಗ. ಹಾಯ್ ಬಾವ. ಹೇಗೆ ನಡೀತಿದೆ ಎಲ್ಲ ಕೆಲಸ? ನೋಡು ಹಿಂಗೆ ನಡೆಯುತ್ತೆ. ಸುಗಂಧರಾಜ ಹೂ ಕೀಳೋದು. ಮತ್ತೆ ಕಾಲೇಜಿಗೆ ಹೋಗ್ಬೇಕಾಗಿತ್ತು? ಕಾಲೇಜಿಗೆ ಹೋದ್ ಬೆಳಗ್ಗೆ 8 ಗಂಟೆಗೆ ಹೋಗ್ಬೇಕಾ? 8 ಗಂಟೆಗೆ ಮುಗಿದಿದ್ದೆ. 8 ಗಂಟೆ ಮುಗಿಸ್ಕೊಂಡು ಮತ್ತೆ ಕಾಲೇಜಿಗೆ ಹೋಗೋದು. ಎಷ್ಟು ದಿನ ಬರುತ್ತೆ ಹೂವು? ಅದು ಹಚ್ಚಿ 3 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. 3 ತಿಂಗಳಿಂದ ಅಂದ್ರೆ 1 kg 2 kg 3 kg ಹಂಗೆ ನಾವು ನೋಡ್ಕೊಂಡಂಗೆ. 3 ತಿಂಗಳಿಂದ 2 ವರ್ಷ ಮಟ್ಟ ಹರಿಬೋದು. 2 ವರ್ಷ ತನಕ ಹರಿತೀರಾ? ಇದೀಗ 6 ತಿಂಗಳದ್ದು. ಇದು 6 ತಿಂಗಳು ಮಗು. ಇದು 6 ತಿಂಗಳಾಯ್ತು. ಇವಾಗ 15 kg ಬರ್ಬೇಕು. ಶ್ರಮ ಪಡೋದಕ್ಕೆ ಫಲ ಸಿಗುತ್ತಾ? ಮಾಡ್ಬೇಕಂದ್ರೆ ಕೆಲಸ ಮಾಡಿದ್ರೆ ಮಾತ್ರ ಸಿಗುತ್ತೆ, ಅದಿಲ್ಲ. ಖುಷಿ ಇದೆ ಇದರಿಂದ. ಮನುಷ್ಯ ನೆಮ್ಮದಿ ಜಾಸ್ತಿ ಸಿಗುತ್ತೆ. ಏನು ನೆಮ್ಮದಿ ಬೇಕಂತವಲ್ಲ ಇದು ಬರ್ತದೆ. ನೆಮ್ಮದಿ ನಮ್ಮ ಜನಗಳಿಗೂ, ನಮ್ಮ ಫ್ರೆಂಡ್ಸಿಗೆ ಒಂದು ಡೈಲಾಗ್ ಹೊಡಿರಿ, ನೆಮ್ಮದಿ ಬೇಕಂದ್ರೆ ಇಲ್ಲಿಗೆ ಬರ್ರಿ ಅಂತ ಹೇಳ್ರಿ. ಬಾ ಈ ಕಡೆ ತಿರುಗಿ. ಎಲ್ಲರೂ ನೆಮ್ಮದಿ ಬೇಕಂದ್ರೆ ಇಲ್ಲಿ ಬರ್ರಿ, ಹೊಲಕ್ಕೆ ಬರ್ರಿ. ಇಲ್ಲಿಗೆ ಲಾಸ್ಟ್ ನೋಡ್ರಿ, ಇಲ್ಲಿಂದ ಈ ಕಡೆ ಫುಲ್ಲು. ನಮ್ಮ ಅಕ್ಕನ ಬಗ್ಗೆ ಬಾವ? ಅವರ ಓನರ್ ಇದಕ್ಕೆ. ಹೌದಾ? ನೀವು? ಅವರು ಕೇಳಕ್ಕೆ ಬರ್ತಾರೆ. ಮುಟ್ಟಿದ್ದೆಲ್ಲ ನಮ್ದು ಸ್ಟೋರಿ. ಅದೇ ಹೇಳಿದ್ಲು ಅವಳು, ಅದನ್ನ ಹೇಳಿದ್ಲು. ನಮ್ಮ ಅಕ್ಕನ ಬಗ್ಗೆ ನಾವು ಹೂ ಕೀಳೋಣ ಅಂತ ಬಂದ್ವಿ. ನೀವೆಲ್ಲ ಕೀಳೋದು ನೋಡಿ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಸೇಮು. ಆ ಹೊಲ ಈ ಹೊಲ ಸೇಮೆ ಹಾಕಿದ್ದು ಒಟ್ಟಿಗೆ.
ಯಾರ್ದು ಹೊಲ? 1 ಎಕರೆ ಐತಿ, ಇದು 3/4 ಎಕರೆ ಐತಿ. ಅದು 1 ಎಕರೆ ಐತಾ? ಅದೇ ಕಮ್ಮಿ ಕಾಣಿಸ್ತತಲ್ಲ, ಅದೇ ಕಮ್ಮಿ ಕಾಣಿಸ್ತತಲ್ಲ. ನಾನು ಬಡವ ನಮ್ಮ ಪ್ರೀತಿಗೆ ಬಡತನವಿಲ್ಲ, ಪ್ರೀತಿಗೆ ಬಡತನವಿಲ್ಲ. ನಗುವಿನಲಿಗಳ ಮಧುರ ನುಡಿಗಳ ಜೊತೆಗೆ ತುಟ್ಟಿನೋಟ, ತುಟಿಗಳಿಂದಲೇ ತಪ್ಪುತ್ತಿದ್ದುವ ಉಚಿತ ಪ್ರೇಮ ಪಾಠ. ಕೋಪ ನಿಮಿಷ ಪ್ರೇಮ ವರುಷ ಮಾಯದ ಹರುಷ, ಮನೆ ಹಾಡುವ ಮಕ್ಕಳ ತೋಟ, ಹಾರುವ ಹಕ್ಕಿಯ ಕೂಟ, ಈ ಜನುಮಕ್ಕೆ ಬೇಕಿನ್ನೇನು. ನಾನು ಬಡವ ನಾನು ಬಡವಿ, ನಮ್ಮ ಪ್ರೀತಿಗೆ ಬಡತನವಿಲ್ಲ, ಪ್ರೀತಿಗೆ ಬಡತನವಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಕಷ್ಟಪಟ್ಟು ನಮ್ಮ ಅಕ್ಕ ನಮ್ಮ ಬಾವ ಮಾರ್ನಿಂಗ್ ಬೆಳಗ್ಗೆನೇ ತೋಟಕ್ಕೆ ಬಂದು ಯಾವ ಥರ ಕೆಲಸ ಮಾಡ್ತಾರೆ ಅಂತೇಳಿ ಅವ್ರ ಅನಿಸಿಕೆ ಸಹ ಕೇಳಿದ್ವಿ. ಎಷ್ಟು ಖುಷಿಯಾಗುತ್ತೆ ಅಂತ ಹೇಳ್ಕೊಂಡ್ರು ಅವರು ಈ ಕೆಲಸ ಮಾಡೋದ್ರಿಂದ ಅಂತ. ನನಗೂ ತುಂಬಾ ಖುಷಿ ಆಯಿತು ಅವ್ರು ಈ ಥರ ಎಲ್ಲ ಕೆಲಸ ಮಾಡೋದು. ಇವರು ಯಾವ ಥರ ಅಂದರೆ ಸಿಟಿ ಲೈಫ್ಗೂ ಸೈ, ಹಳ್ಳಿ ಲೈಫ್ಗೂ ಸೈ ಆ ಥರ ಬೆಳೆದಿದ್ದಾರೆ. ಇಬ್ಬರೂ ಸಹ ಅಷ್ಟೇ ಹೊಂದಾಣಿಕೆಯಲ್ಲಿದ್ದಾರೆ. ನಮ್ಮ ಅಕ್ಕನೂ ಅಷ್ಟೇ ಶ್ರಮ ಹಾಕಿದ್ದಾಳೆ, ನಮ್ಮ ಭಾವ ಅಂತೂ ತುಂಬಾ ಶ್ರಮ ಪಟ್ಟಿದ್ದಾರೆ. ಇಷ್ಟು ಕೆಲಸ ಮಾಡ್ತಾರೆ. ಅವ್ರ ಜೊತೆ ಸೇರ್ಕೊಂಡು ನಾನು ಸುಗಂಧರಾಜ ಹೂ ಕೀಳೋದಿಲ್ಲ ಹೇಗೆ ಏನು ಅಂತ ಹೇಳಿ ಎಂಜಾಯ್ ಮಾಡ್ಕೊತ ಎಲ್ಲ ಕಲ್ತಿದ್ದಾಯಿತು. ಚೆನ್ನಾಗಿದೆ. ಹಳ್ಳಿ ಕಡೆ ಅಂತೂ ಸೂಪರ್. ನಮ್ಮ ಭಾವ ಹೇಳ್ದಂಗೆ ನೆಮ್ಮದಿ ಬೇಕು ಅಂದರೆ ಹಳ್ಳಿ ಕಡೆ ಬರಬೇಕು ಅಲ್ವಾ? ಅದೇ ಥರ ನೋಡಿ. ನಾನಂತೂ 1.5 kg ಅಷ್ಟೇ ಹೂ ಕಿತ್ತಿದ್ದು. ಬರೀ ವೀಡಿಯೋ ಮಾಡೋದ್ರಲ್ಲಿ ಟೈಮ್ ಆಯಿತು ನೋಡಿ. ಇಷ್ಟು ಕಿತ್ತಿದ್ದೀನಿ, ಇದನ್ನು ನಾನು ಕಿತ್ತಿದ್ದು. ಖುಷಿ ಇದೆ, ಪರವಾಗಿಲ್ಲ. ಇಷ್ಟು ಹೂ ಸಿಕ್ಕಿದ್ವು. ಎಷ್ಟು ವೆಯ್ಟ್ ಸಿಕ್ತು ಅಂದರೆ ಇವತ್ತು 12 kg ಹೂ ಸಿಕ್ತು. ತುಂಬಾ ಖುಷಿ ಆಯಿತು. ನಿಮಗೆ ಈ ಥರ ವೀಡಿಯೋ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.